ಅಲ್ಲ ಅಲ್ಲ ಯಾತಕ್ ಬಂತದು ಯಾತಕ್ ಬಂತದು ಮೊದ್ಲು ಅದಲ್ಲ ಒಬ್ಬ MLA ಹೆಂಡತಿ ತಹಸೀಲ್ದಾರ್ ಮೇಲೆ ಮಾತಾಡಿದ್ಮೇಲೆ ನಾವು ವಿರೋಧ ಪಕ್ಷದವ್ರಿಗೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದವರು ಸ್ಲೋಗನ್ ಕೂಗುವಂಥದ್ದು ಅದು ವಾಡಿಕೆ, ಅದು ತಪ್ಪೇನಿಲ್ಲ, ಅದು ಮಾತಾಡ್ತೀವಿ. ಅದ್ರ ಮಧ್ಯದಲ್ಲಿ ಇವ್ರು ಮಾತಾಡ್ತಕೊಂಡು ಆ MLA ಹೆಂಡತಿ ಮೇಲೆ ಮಾತಾಡೋದು ಇನ್ನೊಂದು ಮಾತಾಡಿದ್ರಲ್ಲ, ಅದು ಆಕ್ರೋಶಕೊಂಡಾಗ ಬೇರೆಯವ್ರು ಮಾತಾಡಿದೆ. ಇದ್ರಲ್ಲಿ ಇಲ್ಲ, ನೀವು ನಮ್ಮ ಸುನಿಲ್ ಕುಮಾರ್ ಅವ್ರು ಓದಿದ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ. ಆ ಪದಗಳು ನನಗೆ ಬರಲ್ಲ, ಆ ಪದ ಅವ್ರಿಗೆ ಸರಿ. ಆ ಪದ ಮಾತಾಡಿದಾರಲ್ಲ, ಮೊದಲು ನಮ್ಗೆ MLAಗಳಿಗೆ ಕ್ಷಮೆ ಕೇಳೋದಲ್ಲ, ಆ ಓಟ್ ಹಾಕೋರಲ್ಲ ಅರಸೀಕೆರೆ ಮತದಾರರು, ಅವ್ರಿಗೆ ಕ್ಷಮೆ ಕೇಳಿ ಅದನ್ನ ಅವರಿಂದ ಶಬಾಸ್ಗಿರಿ ತಗೊಂಡ್ರೆ ಸಾಕು. ಅದು ಅವ್ರ ಗುಡ್. ಹಳ್ಳಿ ಸೊಗಡಲ್ಲಿ ಹಳ್ಳಿ ಕಟ್ಟೆನದು, ಅದು ಅಸೆಂಬ್ಲಿನಪ್ಪ. ಹಳ್ಳಿ ಸೊಗಡಲ್ಲಿ ಮಾತಾಡೋದು, ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋದು, ಪಟೇಲ್ರು ಚಾರ್ಮಗರು ಮಾತಾಡೋದು ಅದೇ ಬೇರೆ. ಇದು ಅಸೆಂಬ್ಲಿಲಿ ಮಾತಾಡೋದ್ರಿ. ಇದು ಮೊದಲನೇ ಪದ ಅಲ್ಲ, ಇದು ರೆಕಾರ್ಡ್ ಆಗಿರುತ್ತೆ. ಏನೇನು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ರೆಕಾರ್ಡ್ ಆಗಿದೆ ಅನ್ನೋದನ್ನ ಓದಿದ್ದಾರೆ. ಆ ಪದಗಳು ನಿಮ್ಗೂ ಗೊತ್ತಿದೆ, ಅದನ್ನ ಪುನಃ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಪದನು ನಾವು ಮಾತಾಡೋದು ಸಭ್ಯ ಅಲ್ಲ. ಬಟ್ ಶಾಸಕರಾಗಿ ಆ ರೀತಿ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಇಡೀ ರಾಜ್ಯಕ್ಕೆ ಅವಮಾನ, ಅದರಲ್ಲೂ ಅರಸೀಕೆರೆ ಮತದಾರರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಅವರು ಈಗಲೇ ಶಿವಲಿಂಗೇಗೌಡರು ಅರಸೀಕೆರೆ ಮತದಾರರಿಗೆ ಅವರು ಮತದಾರನ ಕ್ಷಮೆ ಕೇಳ್ಕೊಂಡ್ಬಿಟ್ರೆ ಸಾಕು. ನಮ್ಗೆ MLAಗಳಿಗೆ ಕೇಳ್ಕೊಂಡ್ಬೇಕು.